ಹತ್ತಿ ಗುಣಮಟ್ಟ ಪರಿಶೀಲನೆ ಗೊಂದಲಕ್ಕೆ ತೆರೆ. ಹತ್ತಿ ಮಿಲ್ಲಿನಲ್ಲಿ ರೈತರ ಪರ ಕೃಷಿ ಸಂಸ್ಕರಣಾ ಸಮಿತಿಯ ಅಧ್ಯಕ್ಷ ಮಸ್ತಾನ್ ನಾಯಕ್. E5 ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರೈತ ಕೃಷಿ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮಸ್ತಾನ್ ನಾಯಕ್ ಅವರು ಇತ್ತೀಚೆಗೆ ರಾಯಚೂರಿನ ಹತ್ತಿ ಮಿಲ್ಗೆ ಭೇಟಿ ನೀಡಿ ರೈತರು ತಂದಿದ್ದ ಹತ್ತಿಯ ಗುಣಮಟ್ಟ ಪರಿಶೀಲನೆಯ ಸಂದರ್ಭದಲ್ಲಿ ಉಂಟಾಗಿದ್ದ ಗೊಂದಲವನ್ನು ಪರಿಹರಿಸಿದರು. ತಮ್ಮ ಪರಿಶೀಲನಾ ಕಾರ್ಯದಲ್ಲಿ ಅವರು ರೈತರಿಗೆ ತೊಂದರೆ ಉಂಟು ಮಾಡುತ್ತಿದ್ದ ವಾಹನಗಳ ತೂಕದ ಸಮಸ್ಯೆಗಳು ಹಾಗೂ ಗುಣಮಟ್ಟ ತಪಾಸಣೆಯ ಅಸಮರ್ಪಕ ಪ್ರಕ್ರಿಯೆಗಳ ಬಗ್ಗೆ ಗಮನ ಹರಿಸಿದರು. ಈ ಸಂದರ್ಭದಲ್ಲಿ ಮಸ್ತಾನ್ ನಾಯಕ್ ಅವರ ಯಶಸ್ವಿ ಮಧ್ಯಸ್ಥಿಕೆಯ ಫಲವಾಗಿ ಹತ್ತಿ ಮಿಲ್ ಮಾಲೀಕರು ತಕ್ಷಣ ಸ್ಪಂದಿಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾದರು ಮತ್ತು ರೈತರಿಗೆ ಅನುಕೂಲವಾಗುವಂತೆ ಕ್ರಮಗಳನ್ನು ಕೈಗೊಂಡರು. ಇದರ ಪರಿಣಾಮವಾಗಿ ರೈತರ ಆತಂಕ ನಿವಾರಣೆಯಾಗಿ ಮಿಲ್ನಲ್ಲಿ ಕಾರ್ಯಾಚರಣೆಯು ಸುಗಮವಾಗಿ ಮುಂದುವರಿಯಿತು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ನಾಯಕ್, ವೀರೇಶ್ ನಾಯಕ್, ಪ್ರಕಾಶ್ ಪಾಟೀಲ ಸೇರಿದಂತೆ ಅನೇಕ ರೈತ ನಾಯಕರು ಹಾಗೂ ಸ್ಥಳೀಯ ರೈತರು ಭಾಗವಹಿಸಿದರು. ಈ ವರ್ಷ ಇವತ್ತೊಂದು ದಿನ ಯಾರು ತೊಂದರೆ ಮಾಡು, ನಾಳೆ ನಾವು ಇನ್ನೂ ಬೇರೆ ಮಾಡಬೇಕು. కన్నడ రాదు కదా, హిందీ తెలుగు ఏమో భాష వస్తుంది. హిందీ రాదు, నాకు తెలుగు ఎట్లా మీరు ಒಬ್ಬ ರೈತ ಉದ್ದಾರಾಗಿ ರೈತರ ನಾವಿಲ್ಲ. ನಾನು ಏನ್ ಹೇಳ್ತೀನಿ, ಈಗ 10 ಮಂದಿ ರೈತರಲ್ಲಿ ಒಬ್ಬ ರೈತರಿಗೆ ಒಳ್ಳೆತಾ ಇದ್ರೆ 9 ರೈತರು ಕೊಲ್ಲಬೇಡ್ರಿ. 9 ರೈತರು ಅವನ ಜೊತೆ ಸೇರಿ ನೀವು ಎಲ್ಲ ಒಗ್ಗಟ್ಟಾಗಿ ನ್ಯಾಯ ಕೇಳಿದ್ರೆ ನಿಮ್ಗೆ ನ್ಯಾಯ సిಗುತ್ತೆ. ಈಗ ನಾವು APMC కూడా భేటీ ఎందుకు కడతాం మంజు కొడతాం మళ్ళీ మాస్టర్ వస్తే దెబ్బ ఎవరికి మాకే పని దెబ్బ పడుతుందని మా మాస్టర్ వస్తుందని కలిసి బరక కప్తాం. అదే కప్తే కూడా ఏమైతే మాస్టర్ ಸರ್, ಇವತ್ತು ಯಾವ ಗಾಡಿಗಳಿಗೆ ತೊಂದರೆ ಮಾಡಬೇಡಿ. ಏನೋ ತ್ರಾಸ ಆದ್ರೆ ನಾಳೆ ಬೆಳಿಗ್ಗೆ ಗೇಟ್ ಹಚ್ಚಿ ನಾನು DC ಅವನಷ್ಟೇ ನಾಯಿ ನಾನು ಕೇಳ್ತೇನೆ. ನನ್ನ ಇರ್ಕೊಂಡೆ ನೀವು ಬೇರೆಯವರು ಈಗ ಏನಂತಾರೆ, ಮಿಲ್ಲಿನ